ನಾವಿರೋ ಪರಿಸ್ಥಿತಿಗೆ ನಾವು ದುಡೋ ದುಡಿಮೆಗೆ ಈ ಗಾಡಿ ತಗೋತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಏನಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೊಬ್ಬರೇ ದುಡಿಯೋದು. ನಾನಂತೂ ಮನೇಲೇ ಇದ್ದೀನಿ 3 ವರ್ಷದಿಂದ. ನಂದಂತೂ ದುಡಿಮೆ ಅಂತೂ ₹1 ಇಲ್ಲ. ಅಂಥದ್ರಲ್ಲಿ ಒಂದು 7.5 ಲಕ್ಷ ಕೊಟ್ಟು ಗಾಡಿ ತಗೊಳ್ಳೋ ರೇಂಜಿಗೆ ಬಂದಿದೆ ಅಂದರೆ ಅದ್ರ ಹಿಂದಿನ ಪವಾಡ, ಅದ್ರ ಹಿಂದಿನ ಮಹಿಮೆ ಮತ್ತು ನಮ್ಮ ಜೀವನ ಶೈಲಿ ಹೆಂಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲವನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ಳಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹೋದ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಆ ಒಂದು 7.5 ಲಕ್ಷ ಕೊಟ್ಟು ಒಂದು ವಸ್ತುನ ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಆ ವಸ್ತು ಇದೆ ನೋಡಿ, ಇನ್ನು ಮುಂದೆ ಇದೆ, ನೋಡ್ತಾ ಬನ್ನಿ. ಅವತ್ತು ಗುರುವಾರ ಇರೋದ್ರಿಂದ ಪೂಜೆ ಕೂಡ ಮಾಡಿದ್ವಿ. ಇದು ತುಂಬ ಒಂದು 2-3 ವಾರಗಳ ಹಿಂದಿನ ವಿಡಿಯೋ ಆಗಿರುತ್ತೆ. ಗುರುವಾರ ಇರೋದ್ರಿಂದ ಅದು ಪೂಜೆ ಅವತ್ತೆಲ್ಲ ರಾಯರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು, ರಾಯರ್ ಬಂದಮೇಲೆ ನಮ್ಮ ಮನೆಯಲ್ಲಿ ಆಗ್ತಾ ಇರೋದು ಒಂದೊಂದು ಒಳ್ಳೆ ಕೆಲಸಗಳು ಒಂದೆರಡಲ್ಲ. ಅದರಲ್ಲಿ ಇದು ಅಂತೂ ತುಂಬ ಅದ್ಭುತವಾದ ಒಂದು ಪವಾಡ ಅಂತಾನೆ ಹೇಳ್ಬೋದು. ನಮ್ಮ ಮನೇಲಿ ಈ ಗಾಡಿ ತಗೋತೀವಿ ಅಂತ ನಮ್ಮ ಕನಸಲ್ಲಿ ಕೂಡ ನಾವು ಅನ್ಕೊಂಡಿರಲಿಲ್ಲ. ಹಾಗೆ ಮತ್ತೆ ಒಬ್ಬರ ದುಡಿಮೆಯಲ್ಲಿ ನಮ್ಮ ಜೀವನನ ಹೆಂಗೆ ನಡೆಸ್ತಾ ಇದೀವಿ ಅನ್ನೋದು ತುಂಬಾನೇ ಮುಖ್ಯ ಆಗಿರ್ತೈತಿ. ನಮ್ಮ ಮನೆಯಲ್ಲಿ ಬರೋದೇ 15,000 ಪೇಮೆಂಟ್ ಅವರಿಗೆ. ಅಂಥದ್ರಲ್ಲಿ ನಾವು ಇಷ್ಟು ದೊಡ್ಡ ಕೆಲಸಕ್ಕೆ ಕೈ ಹಾಕಿದೀವಿ. 7.5 ಲಕ್ಷ ಕೊಟ್ಟು ತಗೊಳ್ಳೋದಂದ್ರೆ ಅದು ಸಾಮಾನ್ಯ ಮಾತಲ್ಲ. ಹಾಗಾಗಿ ಹೇಗೆ ನಮ್ಮ ಜೀವನನ ನಡೆಸ್ತಾ ಇದೀವಿ, ಹೇಗೆ ನಾವು ಇಷ್ಟು ದುಡ್ಡನ್ನ ಕೂಡಿಟ್ಕೊಂಡು ಹೀಗೆ ಜೀವನ ಮಾಡ್ತಾ ಇದ್ದೀವಿ ಅಂತ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ಶೇರ್ ಮಾಡ್ಕೊತಾ ಇದ್ದೀನಿ. ಗಾಡಿನ ತಗೊಳ್ಳೋದು ಐಡಿಯಾ ಕೂಡ ಇರಲಿಲ್ಲ. ಇದು ತುಂಬಾ ದಿನಗಳಿಂದ ನಮ್ಮ ಕಣ್ಣೆದುರಿಗೆ ಇತ್ತು ಗಾಡಿ. ಅಂದ್ರೆ ಅದು ಗಾಡಿದು ಬೇರೆನೇ ಇದೆ, ಅದೆಲ್ಲ ಹೇಳಕ್ಕಾಗಲ್ಲ. ಹಾಗಾಗಿ ಅದನ್ನ ತಗೋಬೇಕಂತ ಅನಿಸ್ಲಿಲ್ಲ. ಸುಮ್ನೆ ಯಾವತ್ತೋ ಒಂದ್ ದಿವಸ ಸುಮ್ನೆ ಅವತ್ತು ವಿಡಿಯೋದಾಗ ಹೇಳಿದ್ನಲ್ಲ, ಹಂಗೆ ಕಣ್ಮುಂದ್ ಬಂದು ಹೋಗಿರೋದು. ಅಂದ್ರೆ ನನಗೆ ಆಸೆ ಕೂಡ ಇರಲಿಲ್ಲ. ಇದನ್ನ ತಗೋಬೇಕು ಅನ್ನೋ ಆಸೆ ನನಗಿರ್ಲಿಲ್ಲ. ಯಾವುದೇ ಒಂದು ವಸ್ತು ತಗೋಬೇಕಂತ ನನ್ಗೆ ಆಸೆ ಇಲ್ಲಿವರೆಗೂ ಇರಲೇ ಇಲ್ಲ. ಇವಾಗೂ ಕೂಡ ಬಂದಿರಲಿಲ್ಲ. ಗೊತ್ತಿಲ್ಲ, ಸಡನ್ ಆಗಿ ನಾವು ಒಬ್ರು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಆ ಮಾತಿಗೆ ಸುಮ್ನೆ ಒಂದು ಸಡನ್ ಆಗಿ ಹಾಗೆ ಬಾಯಿಗೆ ಬಂತು. ಅವತ್ತಿನ ದಿನ ಹೇಗಿರಿ ರೇಟು, ಹೆಂಗೆ, ಇದು ಏನು ಎತ್ತ ಅಂತ ವಿಚಾರಿಸಿದಾಗ ಅವರೆಲ್ಲ ಕ್ಲಿಯರಾಗಿ ಹೇಳಿದ್ರು. ಅದಾದ್ಮೇಲೆ ಸುಮ್ನೆ ನಾನು ಒಂದು ಮಾತು ನಮ್ಮ ಅಣ್ಣನಿಗೂ ಕೂಡ ಕೇಳಿದೆ, ಹೆಂಗೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದ್ರೆ ತಗೋಬೋದು ಅಂತ. ಹೊಸ ಗಾಡಿ, 1 ವರ್ಷದ ಗಾಡಿ ಇದೆ ಇದು. 1 ವರ್ಷದ್ದಿದೆ, ಆದ್ರೆ ತಗೋಬೋದು, ಪರವಾಗಿಲ್ಲ ಅಂತಂದ್ರು. ಹಾಗಾಗಿ ನಮ್ಮ ಅಣ್ಣನಿಗೂ ಕೂಡ ಊರಿಂದ ನಾನು ಕರೆಸ್ಕೊಂಡೆ. ಇಲ್ಲ, ನೀನು ಬಾ, ನಿನ್ನ ಗಾಡಿ ಒಳಗೆಲ್ಲ ತಿಳಿತೈತಿ, ನಿಮಗೆ ಗೊತ್ತೈತಿ. ನೀವು ಬಂದು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ, ನನಗೇನು ಗೊತ್ತಾಗೋದಿಲ್ಲ. ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಏನೂ ಗೊತ್ತಿಲ್ಲರಿ ಗಾಡಿ ವಿಚಾರದಾಗ. ಹಾಗಾಗಿ ನಮ್ಮ ಅಣ್ಣ ಗಾಡಿ ಓಡಿಸ್ತಾನಲ್ಲ, ಹಾಗಾಗಿ ಅವ್ನಿಗೆ ಗೊತ್ತಿರ್ತೈತಿ ಅಂತ ಹೇಳ್ಬಿಟ್ಟು ಅವನಿಗೆ ಕರೆಸ್ಕೊಂಡ್ವಿ. ಕರೆಸ್ಕೊಂಡು ಈ ಗಾಡಿನ ಒಂದು ಖರೀದಿ ಮಾಡಿಬಿಟ್ಟು ಗುರುವಾರ ದಿನ ಇವತ್ತು ಪೂಜೆನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಮತ್ತು ರಾಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ರಾಯರ ಕಾಲಿಟ್ಟಗಳಿಗೆ, ನಮ್ಮ ಮನೆಗೆ ಬಂಧುಗಳಿಗೆಯಿಂದ ನೀವೇ ನೋಡ್ತಾ ಇದ್ದೀರ, ನಾನು ಖುಷಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ನಾನು ಹಿಂದಿನ ವಿಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ಹಿಂದೆ ಎಷ್ಟು ನರಳ್ತಾ ಇದ್ದೆ, ಎಷ್ಟು ಮರಗಿದ್ದೀನಿ, ಎಷ್ಟು ಕೊರಗಿದ್ದೀನಿ. ರಾಯರು ಬಂದಮೇಲೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಮತ್ತು ನನ್ನ ಜೀವನದಲ್ಲಿ ಎಷ್ಟು ಖುಷಿ ನಡೀತಾ ಇದೆ ಅಂತ ನೀವು ವಿಡಿಯೋ ನೋಡ್ತಾ, ಹಿಂದಿನ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಇದು ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಹಾಗೆ ಮತ್ತೆ ಈ ಗಾಡಿ ತೊಗೊಳಕ್ಕೆ 7.5 ಲಕ್ಷ ಅಂದರೆ ಅದು ನಮಗೆ ದೊಡ್ಡ ಅಮೌಂಟೇ. ಅದು ಸಣ್ಣದಂತೂ ಅಲ್ಲ ನಮಗಂತೂ. ಯಾಕಂದರೆ ನಾವು ಒಬ್ಬರು ದುಡಿದು ದುಡಿಮೆಯಲ್ಲಿ ನಾವು ಜೀವನ ಮಾಡೋದು ಕಷ್ಟ. ಆ 10,000 ಪೇಮೆಂಟಲ್ಲೇನೆ ನಾವು ಇಷ್ಟೆಲ್ಲ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ನೀವೇ ಯೋಚನೆ ಮಾಡಿ ನಾವು ಯಾವ ರೀತಿ ಜೀವನನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹೌದು, ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ತುಂಬ ಚೆನ್ನಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ ಅಂತ ಕೂಡ. ಅಂದರೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತಾ ಇದೀವಿ ನೋಡಿ, ಎಲ್ಲರ ಹತ್ರ ಹೇಳ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಒಂದು ಮೇನ್ ಗುಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ನಾವು ಹಿಂಗೆ ಜೀವನ ಮಾಡ್ತೀವಿ, ನಾವು ಹಿಂಗೆ ಬದುಕ್ತಾ ಇದ್ದೀವಿ ಅಂತ ಎಲ್ಲರ ಹತ್ರ ಹೇಳ್ಕೋಬಾರ್ದು ಅಲ್ವಾ? ನಮ್ಮ ಜೀವನ ನಾವು ಹೆಂಗೆ ನಡೆಸ್ಬೇಕಂದ್ರೆ ಯಾರಿಗೂ ತಿಳಿದಿರಬಾರ್ದು. ಆ ರೀತಿ ನಮ್ಮ ಜೀವನನ ನಾವು ಸಾಗಿಸ್ಬೇಕಾಗತ್ತೆ. ಜೀವನದಲ್ಲಿ ಗುಟ್ಟು ಅನ್ನೋದು ತುಂಬ ಇರುತ್ತೆ. ಹಾಗೆ ಹೆಣ್ಮಕ್ಳಲ್ಲಿ ತುಂಬ ಒಂದು ಮುಖ್ಯವಾದ ಗುಣ ಇರಬೇಕು. ಏನಪ್ಪ ಅಂತಂದರೆ ಸಂಸಾರನ ಹೇಗೆ ನಡೆಸ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಅದನ್ನು ತಿಳ್ಕೊಂಡಿರಬೇಕು. ಇವಾಗೀಗ ನೋಡ್ತಾ ಇರಬೇಕಾದ್ರೆ ಎಲ್ಲವನ್ನೂ ಕೈಗೆ ಸಿಕ್ಕಿದ್ದೆಲ್ಲ, ಕಣ್ಣಿಗೆ ಕಂಡಿದ್ದೆಲ್ಲ ಕೊಂಡುಕೊಂಡು ಆ ದುಡ್ಡುಗಳನ್ನ ಖರ್ಚು ಮಾಡಿ ದುಡಿಯೋ ದುಡ್ಡನ್ನ ಬರೀ ಅದನ್ನು ಕೊಂಡುಕೊಳ್ಳೋದ್ರಲ್ಲೇ ದುಡ್ಡು ಖರ್ಚಾಗಿ ಹೋಗುತ್ತೆ. ಹಿಂದೆ ದುಡ್ಡು ಉಳಿಸ್ಕೊಂಡು ಏನಾದರೂ ಮಾಡ್ಕೋಬೇಕಂದ್ರೆ ಉಳಿಯಲ್ಲ. ಅಂದರೆ ತುಂಬ ದುಡಿತಾರಲ್ವಾ, ತಿಂಗಳಿಗೆ 1,50,000 ಹಾಗೆಲ್ಲ ದುಡಿಯೋರು ಹೆಂಗಾದ್ರೂ ಖರ್ಚು ಮಾಡಿಕೊಂಡು ಅವ್ರು ದುಡ್ಡನ್ನು ಉಳಿಸ್ಬೋದು, ಖರ್ಚು ಕೂಡ ಮಾಡ್ಕೋಬೋದು ಅಲ್ವಾ? ಅಂದರೆ ತುಂಬ ದುಡ್ಡಿದ್ರೆ ಜೀವನ ಹೆಂಗಾದ್ರೂ ಹಂಗೆ ನಡೆಯುತ್ತೆ. ಆದರೆ ತುಂಬ ಕಮ್ಮಿ ದುಡ್ಡಲ್ಲಿ ಜೀವನ ಮಾಡೋದಂದ್ರೆ ತುಂಬಾ ಕಷ್ಟ. ಯಾಕಂದರೆ ನಾವು ಚಿಕ್ಕ ವಯಸ್ಸಿನಿಂದ ಬಡತನದಲ್ಲಿ ಬೆಳೆದಿರೋದು ಒಂದು. ಹಾಗೆ ಇಲ್ಲಿ ಜೀವನದಲ್ಲಿ ನಾವು ಈ ಜೀವನನ ಹೇಗೆ ನಡೆಸ್ತಾ ಇದ್ದೀವಿ, ನಾವು ಊರು ಬಿಟ್ಟು ಬಂದು ಇಲ್ಲಿ ಹೆಂಗೆ ಬದುಕಬೇಕು, ಇಲ್ಲಿ ಯಾವ ರೀತಿ ಜೀವನ ಮಾಡಿದ್ರೆ ನಾವು ಹೆಂಗಿರ್ತೀವಿ ಅನ್ನೋದು ತುಂಬ ಚೆನ್ನಾಗಿ ನಾನಿಲ್ಲಿ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ಬಂದು ನಾನು ಇವಾಗ 10 ವರ್ಷ ಆಯಿತು. ವರ್ಷಗಳನ್ನ ದುಡ್ದಿದ್ದೀನಿ. ಆದರೆ ಈ ಒಂದು 3 ವರ್ಷ ಅಂತೂ ದುಡ್ದೇ ಇಲ್ಲ ನಾನು. ಈ 3 ವರ್ಷದಲ್ಲಿ ತುಂಬಾ ನಮಗೆ ನಷ್ಟ ಆಗಿದೆ.
ಆದರೆ ಏನು ಮಾಡೋಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಓಡಾಡೋದಾಗಲಿ, ಕೆಲಸ ದುಡಿದೇ ಇರೋದಾಗಲಿ, ನಮ್ಮ ಮನೆಯವರು ಬರೋ ಪೇಮೆಂಟಲ್ಲಿ ಬದುಕೋದಂದ್ರೆ ತುಂಬಾ ಕಷ್ಟ. 10,000ದಲ್ಲಿ ಹೆಂಗಿರುತ್ತೆ ಹೇಳಿ? ಮಕ್ಕಳಿಗೆ ತಿಂಗಳ ಮಕ್ಕಳ ಹತ್ರ ಹೋಗ್ಬೇಕು, ಬರಬೇಕು. ಅವ್ರ ಹತ್ರ ಹೋದ್ರೆ ಸಾಕು ನಮಗೆ 3,000, 4,000 ಖರ್ಚು. ಅವ್ರ ಹತ್ರ ಒಂದು ತಿಂಗಳ ಹೋಗಿ ಬಂದರೆ ಅಷ್ಟಿರುತ್ತೆ. ಅಂಥದ್ರಲ್ಲೇ ನಾವು ಇಷ್ಟನ್ನೂ ಕೂಡಿಟ್ಕೊಂಡು ಅಮೌಂಟನ್ನ ಈ ಒಂದು ಗಾಡಿನ ತಗೊಳ್ಳಂಗಾಗಿದೆ ಅಂದರೆ ಎಲ್ಲ ಭಗವಂತನ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಆಶೀರ್ವಾದ. ತುಂಬಾ ಖುಷಿಯಾಗಿದೆ ನಮಗಂತೂ. ಅವರು ನಮ್ಮಣ್ಣ ನೋಡಿ ಊರಿಂದ ಅದೇ ಅವ್ರನ್ನ ಕರೆಸಿದೆ ಅಂತ ಹೇಳಿದ್ನಲ್ಲ, ಬಂದರು. ಅವರು ಕೆಲಸ ಬಿಟ್ಟು ಹೊಲದಲ್ಲಿರೋ ಕೆಲಸನ ಬಿಟ್ಟು ಅವರು ಇನ್ನೊಬ್ರ ಜೊತೆಗೆ ಒಬ್ಬರನ್ನ ಕರ್ಕೊಂಡು ಬಂದಿದ್ದಾರೆ. ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು ಕೂಡ. ಗಾಡಿ ತೊಗೊಂಡಿದ್ದು ಕೂಡ ತುಂಬಾ ಖುಷಿ ಆಯಿತು. ಏನಂದರೆ ಇಲ್ಲಿ ನಾನೇನು ಹೇಳ್ತೀನಿ ಅಂತ ಹೇಳಿದೆ ನಿಮಗೆ, ನಮ್ಮ ಜೀವನದ ಒಂದು ಗುಟ್ಟು ಏನಪ್ಪ ಅಂತಂದರೆ, ನಾವು ಹಿಂಗೆ ಸಂಸಾರ ಮಾಡಬೇಕು, ನಮ್ಮ ಜೀವನ ಹಿಂಗೆ ನಡೆಸ್ಬೇಕಂತ ನಾವೇ ಒಂದು ಗೆರೆನ ಎಳ್ಕೊಂಡು ಕಂಡೀಷನ್ ಮೇಲೆ ಸ್ವಲ್ಪ ಬದುಕಬೇಕು. ಯಾಕಂದರೆ ಇಬ್ಬರು ಗಂಡ ಹೆಂಡತಿ ದುಡಿದು ಸಾಕಷ್ಟು ದುಡ್ಡು ಬಂದರೆ ಹಿಂಗಾದ್ರೂ ಜೀವನ ಎಂಜಾಯ್ ಮಾಡಿ ಜೀವನನ ಮಾಡ್ಬೋದು. ಆದರೆ ಇಷ್ಟೇ ದುಡ್ಡು ಬರುತ್ತೆ ತಿಂಗಳಿಗೆ, ಹಿಂಗೆ ಜೀವನ ಮಾಡಬೇಕಂದ್ರೆ ನಾವು ಕಂಡೀಷನ್ ಮೇಲೆ ಬದುಕಬೇಕಾಗತ್ತೆ. ಒಂದು ಒಂದು ಗೆರೆನೇ ಎಳ್ಕೊಂಡೇ ಬದುಕಬೇಕಾಗತ್ತೆ. ತಿಂಗಳಿಗೆ ಇಷ್ಟೇ ನಾವು ಖರ್ಚು ಮಾಡಿದ್ರೆ, ಇಷ್ಟು ಉಳಿಸಿದ್ರೆ ನಮ್ಮ ಮುಂದಿನ ಜೀವನಕ್ಕೆ ಇಷ್ಟ ಆಗುತ್ತೆ ಅಂತ ನಾವು ಮಾಡ್ಕೋಬೋದು. ಕೆಲವೊಬ್ರು ಅನ್ಬೋದು, ಇವತ್ತು ಇರ್ತೀವೋ ಗೊತ್ತಿಲ್ಲ, ನಾಳೆ ಇರ್ತೀವೋ ಗೊತ್ತಿಲ್ಲ, ಯಾಕೆ ಇಷ್ಟೊಂದು ಮಾಡ್ಬೋದು ಅಂತ. ಗೊತ್ತಿಲ್ಲ ನಾಳೆ ಬದುಕೋದೇ ಗ್ಯಾರಂಟಿ ಇದ್ದರೆ ಹೋಗ್ತೀವಿ, ಒಂದಿನ ಇಲ್ಲ ಒಂದಿನ ಹೋಗ್ತೀವಿ. ಹೋಗೋದ್ರೊಳಗೆ ಒಂದಿಷ್ಟು ಏನಾದರೂ ಮಾಡ್ಬೇಕು ಅನ್ನೋದು ಆಸೆ ಅಲ್ವಾ? ಭೂಮಿ ಮೇಲೆ ಬಂದಮೇಲೆ ಹಾಗೆ ಖಾಲಿ ಕೈಯಲ್ಲೇ ಬಂದು ಖಾಲಿ ಕೈಯಲ್ಲಿ ಹೋಗ್ಬಾರ್ದು. ಏನಾದರೂ ಒಂದು ಸ್ವಲ್ಪ ಮಾಡೋಣ ಅಂತ ಅಲ್ವಾ? ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ದುಡಿಬೇಕು, ದುಡ್ಡು ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರುತ್ತೆ. ಆದರೆ ನಮ್ಮಂಥ ಚಿಕ್ಕ ಚಿಕ್ಕ ದುಡಿಮೆಯಲ್ಲಿ ನಾವು ಒಂದೊಂದು ಚಿಕ್ಕ ಚಿಕ್ಕ ಒಂದು ಸಾಧನೆಗಳನ್ನ ಮಾಡ್ಕೊಳ್ಳೋಣ, ನಮ್ಮದೇ ಅಂತ ಒಂದು ಸ್ವಂತದ್ದು ಏನಾದರೂ ಇರಲಿ ಅನ್ನೋದು ಒಂದು ಆಸೆ. ಹಾಗಾಗಿ ನಾನೂ ಹಾಗೇ ಜೀವನನ ತುಂಬ ಕೈನ ಬಿಗಿ ಹಿಡ್ಕೊಂಡು ಸಂಸಾರದಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡು, ಸಂಸಾರ ಅನ್ನೋದು ತುಂಬ ದೊಡ್ಡದಿದೆ. ಆದರೆ ಅದ್ರ ತುಂಬ ನಾವು ಹರಡ್ಕೊಂಡು ಹೋದರೆ ಎಷ್ಟು ದುಡಿದ್ರೂ ದುಡಿಮೆ ಸಾಕಾಗಲ್ಲ ನಮಗೆ. ಹಾಗಾಗಿ ತುಂಬ ಮನೆಯಲ್ಲಿ ಹೆಣ್ಮಕ್ಳ ಕೈಯಲ್ಲಿರುತ್ತೆ ಅಂತ ಹಿಂದಕ್ಕಿನ ಹಿರಿಯರಿಂದ ಹೇಳ್ತಾನೆ ಇದ್ದಾರೆ. ಸಂಸಾರ ಅನ್ನೋದು ಹೆಣ್ಮಕ್ಳ ಕೈಯಲ್ಲಿರುತ್ತೆ. ಗಂಡು ದುಡಿದು ತೊಗೊಂಬಂದು ಕೊಡ್ತಾನೆ. ಮುಂದೆ ನಡೆಸಬೇಕಾಗಿರೋದು ಹೆಣ್ಣು, ಅವಳ ಕೈಯಲ್ಲಿರುತ್ತೆ ಹಿಂಗೆ ಅನ್ನೋದು. ಅದು ಸತ್ಯವಾದ ಮಾತೆ. ಹಾಗಾಗಿ ನಾನು ಕೂಡ ಅಷ್ಟೇ, ಯಾವುದಕ್ಕೆ ₹1 ಹೆಚ್ಚು ಕಮ್ಮಿ ಆಗಲಿ ಅಥವಾ ಬೇರೆ ಯಾವುದಕ್ಕಾದರೂ ಸುಮ್ಮನೆ ನಾನು ಯಾವುದಕ್ಕೂ ದುಡ್ಡು ವೇಸ್ಟ್ ಮಾಡಲ್ಲ. ಹಾಗೆ ಮತ್ತು ನಮ್ಮ ಮನೆಯವರು ಕೂಡ ಅಷ್ಟೇ. ಅವರು ಕೂಡ ಯಾವುದಕ್ಕೆ ನಾನು ಬೇಕಾದರೆ ₹1 ಎಲ್ಲಿಯಾದರೂ ವೇಸ್ಟ್ ಮಾಡ್ಬೋದು, ಅವರು ವೇಸ್ಟ್ ಮಾಡಲ್ಲ. ಹಂಗೆ ವೇಸ್ಟ್ ಮಾಡಿಲ್ಲ. ಕಂಡ್ಕಂಡಿದ್ದಕ್ಕೆಲ್ಲ ಕೈ ಹಾಕೋದಾಗಲಿ, ಕಂಡ್ಕಂಡಿದ್ದು ನಾವು ಕೊಂಡ್ಕೊಳ್ಳೋದಾಗಲಿ ಮಾಡಿಲ್ಲ. ಯಾವುದೇ ಬಟ್ಟೆಗಳು, ಬರೆಗಳು ಸಿಕ್ಕಿದ್ದೆಲ್ಲ ನಾವು ಕೊಂಡ್ಕೊಳ್ಳೋಕೆ ಹೋಗಿಲ್ಲ. ಹಾಗಾಗಿ ಈ ಒಂದು ಕೆಲಸನ ಮಾಡಂಗಾಯಿತು. ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದರೆ 10,000ದಲ್ಲಿ ನಾವು 7.5 ಲಕ್ಷ ಕೊಟ್ಟು ಇಲ್ಲಿ ತೊಗೋಬೇಕಂದ್ರೆ ಸುಮ್ಮನೆ ಅಲ್ವಾ? ಅಲ್ಲ? ಅದಕ್ಕೆ ಹೇಳ್ತಾ ಇರೋದು. ದುಡಿತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಹಿಂದೆ ನಿಮ್ಮ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲೆಲ್ಲೋ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಆದರೂ ಕೂಡಿಟ್ಟು ಒಂದೊಂದು ಕೆಲಸಗಳನ್ನ ಮಾಡಿಕೊಡ್ರಿ. ಜೀವನಕ್ಕೆ ಅನುಕೂಲ ಆಗುವಂಥದ್ದು, ಜೀವನ ನಡೆಯುವಂಥದ್ದು ಒಂದೊಂದು ದಾರಿಗಳನ್ನ ನೀವು ಮಾಡಿಕೊಳ್ಳಿ. ಹೀಗೆ ದುಡಿದು ನಾನು ಇದು 2ನೇ ಕೆಲಸ ಆಗಿರೋದು ನನ್ನ ಕೈ ಮೇಲೆ. ನಾನು ಬೆಂಗಳೂರಿಗೆ ಬಂದು ಒಂದು 10 ವರ್ಷದಲ್ಲಿ ಇದು 2ನೇ ಕೆಲಸ ನಾನು ಮಾಡ್ಕೊಂಡಿರೋದು. ಫಸ್ಟು ಈಗ ಒಂದು 5-6 ವರ್ಷದ ಹಿಂದೆ ನಾನು 2ನೇ ಲಾಕ್ಡೌನಲ್ಲಿ ಒಂದು ಸೈಟ್‌ನ ತೊಗೊಂಡೆ. ದುಡ್ದಿರೋ ದುಡಿಮೆ ಆವಾಗ ನಾನು ಚೆನ್ನಾಗಿ ದುಡಿತಾ ಇದ್ದೆ. ಆ ದುಡಿಯೋ ಟೈಮಲ್ಲಿ ಆ ಸೈಟ್‌ನ ತೊಗೊಂಡ್ವಿ. ಅಲ್ಲಿ ಕೂಡ ಒಂದು 9 ಲಕ್ಷ ಏನೋ ಕೊಟ್ಬಿಟ್ಟು 2 ಸೈಟ್‌ನ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಈ ಒಂದು ಗಾಡಿ ಇವಾಗ ತೊಗೊಂಡ್ವಿ. ಅಂದರೆ ಹೇಳ್ತೀನಲ್ಲ, ಬರೋ ದುಡಿಮೆ ತುಂಬ ಕಡಿಮೆ ಇದೆ. ಆದರೆ ನಾನು ಸಂಸಾರ ಅನ್ನೋದು ತುಂಬ ಒಂದು ಲೈನ್ ಹಾಕ್ಕೊಂಬಿಟ್ಟಿದ್ದೀನಿ. ಹಿಂಗೆ ಬದುಕಬೇಕು, ಇಷ್ಟೇ ಬದುಕಬೇಕು. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ. ಕಂಜೂಸ್ ಅಂದ್ಕೊಳ್ಳಿ ಅಥವಾ ದುಡ್ಡು ಖರ್ಚು ಮಾಡಲ್ಲ, ಏನಾದರೂ ಅಂದ್ಕೊಳ್ಳಿ. ಆದರೆ ನನ್ನ ಜೀವನದಲ್ಲಿ ನನಗೆ ಇದರಷ್ಟರಲ್ಲಿ ಇದ್ದರೆ ನನಗೆ ಖುಷಿ ಇರುತ್ತೆ ಅನ್ನೋದೊಂದು ನನಗೆ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಯಾರ್ಯಾರೋ ಏನೇನೋ ಹೇಳ್ತಾರಂತ ಅವ್ರು ಹೇಳಿದ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ಬಿಟ್ರೆ ಖುಷಿ ಅನ್ನೋದು ತುಂಬ ಬೇಗ ಕಳೆದೋಗ್ಬಿಡುತ್ತೆ. ಖುಷಿ ಅನ್ನೋದು ತುಂಬ ದಿನ ಉಳ್ಕೊಳ್ಳಲ್ಲ. ಹಾಗಾಗಿ ನಾನು ಇಷ್ಟರಲ್ಲೇ ಇದ್ದರೆ ನಾನು ಕಡಿತನ ಖುಷಿಯಾಗಿರ್ಬೋದು ಅನ್ನೋದು ನನಗೆ ಇದು ಒಂದು ಅರ್ಥ ಆಗಿದೆ. ಹಾಗಾಗಿ ಜೀವನ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಲ್ಲ, ನೀವು ಕೂಡ ಅಷ್ಟೇ. ಗಂಡ್ಮಕ್ಳು ತೊಗೊಂಬಂದು ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಎರ್ರಬೇರಿ ದುಡ್ಡನ್ನು ಖರ್ಚು ಮಾಡಿ ಯಾವುದ್ಯಾವ್ದಕ್ಕೆ ಹಾಳು ಮಾಡಿ ಖಾಲಿಗೈಯಲ್ಲಿ ಕುತ್ಕೊಳ್ಳೋದಕ್ಕಿಂತ ಅವ್ರು ಕೊಟ್ಟಿರೋ ದುಡ್ಡಲ್ಲೇ ಇನ್ನೂ ಸ್ವಲ್ಪ ಚೆನ್ನಾಗಿ ಕೂಡಿಸಿ ಅದನ್ನು ಕೂಡಿಟ್ಟು ನೀವು ಅವ್ರ ಕೈಗೆ ಲಾಸ್ಟಿಗೆ ಒಂದಿನ ಕೊಟ್ಟಾಗ ಇಂಥ ಒಂದು ಸಾಧನೆಗಳನ್ನ ಅವರು ಕೂಡ ಮಾಡ್ಕೋಬೋದು. ಅವರಿಗೂ ಕೂಡ ಖುಷಿ ಇರುತ್ತೆ. ಹೆಣ್ಮಕ್ಳದ್ದು ಒಂದು ಸಂಸಾರ ಅಂದರೆ ಇದೇ ಗುಟ್ಟು.
ಈ ಥರ ಜೀವನ ನಡೆಸ್ಕೊಂಡು ಹೋದರೆ ಒಂದು ಸಂಸಾರ ಅಂತ ಅನಿಸ್ಕೊಳ್ಳುತ್ತೆ. ನನ್ನ ಅನುಭವ, ನನ್ನ ಅಭಿಪ್ರಾಯನ ತಿಳಿಸಿದ್ದೀನಿ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ವಿಡಿಯೋದೊಳಗೆ. ಖಂಡಿತ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾಕಂದರೆ ನಿಮ್ಗೆಲ್ಲರಿಗೂ ಹೇಳೋಷ್ಟು ದೊಡ್ಡವಳಲ್ಲ. ಆದರೆ ನನ್ನ ಅನುಭವ, ನನ್ನ ಜೀವನದಲ್ಲಿ ನಾನು ಹೇಗೆ ಬದುಕಿದ್ದೀನಿ, ನನ್ನ ಜೀವನ ನಾನು ಹೇಗೆ ನಡೆಸ್ತಾ ಇದ್ದೀನಿ ಅನ್ನೋದು ನಿಮ್ಮ ಜೊತೆ ಇದರಿಂದ ಶೇರ್ ಮಾಡಿಕೊಂಡೆ. ಇನ್ನೂ ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ನೀವು ಬೆಂಗಳೂರಿಗೆ ಹೆಂಗೆ ಹೋದ್ರಿ, ಅಲ್ಲಿ ಹೆಂಗೆ ಜೀವನ ಮಾಡ್ತಾ ಇದ್ದೀರಾ, ಅಲ್ಲಿ ಜೀವನ ತುಂಬ ಕಷ್ಟ ಇದೆ, ಹೆಂಗೆ ನಡೆಸ್ತಾ ಇದ್ದೀರಾ ಒಬ್ಬರೇ ದುಡಿದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಬೇರೆ ಮಾತಾಡೋಣ ಇನ್ನೊಂದು ಸತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತೆ ಸಿಗೋಣ. ನಮಸ್ಕಾರ.